ನಾನಿವತ್ತು ಚೈನಾದಲ್ಲಿ ನಮ್ಮನೆ ಹತ್ರ ಇರೋ ಒಂದು ಪಾರ್ಕಲ್ಲಿದ್ದೀನಿ. ಈ ಪಾರ್ಕಲ್ಲಿ ಎಲ್ಲ ಕಡೆನೂ ದಾಳಿಂಬೆ ಹಣ್ಣಿನ ಗಿಡ ಹಾಕಿದ್ದಾರೆ. ಇಲ್ಲಿಂದ ಹಿಡಿದು ಅಲ್ಲಿ ಮುಂದೆ ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ಹಿಡಿದು ಫುಲ್ ಇಲ್ಲಿವರೆಗೂ ದಾಳಿಂಬೆ ಹಣ್ಣಿನ ಗಿಡ ಹಾಕಿದ್ದಾರೆ. ಒಂದು ವಿಶೇಷತೆ ಏನು ಅಂತಂದ್ರೆ, ಈಗ ಈ ಮರದಲ್ಲೆಲ್ಲ ಫುಲ್ಲು ಹೂವು ಬಿಟ್ಟಿದೆ. ಅಂದರೆ ಈಗ ಕಾಯಿ ಬಿಡೋ ಟೈಮು, ಈಗ ದಾಳಿಂಬೆ ಸೀಸನ್ ಇವಾಗ. ಆದರೆ ಇಲ್ಲಿ ಯಾರು ಕೂಡ ಈ ದಾಳಿಂಬೆ ಹಣ್ಣನ್ನ ಕೀಳೋದಿಲ್ಲ, ಆ ಗಿಡದಲ್ಲಿ ಹಾಗೆ ಇರುತ್ತೆ. ನಾನು ಆದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದನ್ನು ಒಂಥರ ಫ್ಯಾನ್ಸಿ ಥರ ಬಿಟ್ಟಿರ್ತಾರೆ. ಬಟ್ ಹಣ್ಣು ಅಂಗಡಿನಲ್ಲಿ ದಾಳಿಂಬೆ ಅಂಗಡಿ ಹಣ್ಣಂಗಡಿ ಎಲ್ಲ ಸಿಕ್ಕುತ್ತೆ. ಆದರೆ ಪಾರ್ಕಲ್ಲಿ ವಿಶೇಷವಾಗಿ ಹಣ್ಣಿನ ಗಿಡಗಳನ್ನ ಹಾಕೋದು ತುಂಬಾ ಕಡಿಮೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಯೂಶಲಾಗಿ ಹಾಕಲ್ಲ. ಬಟ್ ಇಲ್ಲಿ ನೋಡಿ ದಾಳಿಂಬೆ ಹಣ್ಣಿನ ಗಿಡನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಮನೆ ಹತ್ರ ಹಾಕೋ ಸಪೋಟ ಗಿಡ ಮತ್ತು ಸೀಬೆಕಾಯಿ ಗಿಡ ಅಥವಾ ಹೂವಿನ ಗಿಡಗಳು ಇದನ್ನೇ ಯಾರು ಜನಗಳು ಬಿಡೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಪಾರ್ಕಲ್ಲಿ ಕೂಡ ದಾಳಿಂಬೆ ಹಣ್ಣಿನ ಗಿಡ ಹಾಕಿದ್ರು ಕೂಡ ನಾನು ಲಾಸ್ಟ್ ಇಯರ್ ನೋಡ್ದಂಗೆ ತುಂಬ ಕಾಯಿ ಬಿಟ್ಟಿದ್ರು ಕೂಡ ಯಾರು ಕೀಳಲ್ಲ. ಇಲ್ಲೆಲ್ಲರೂ ಕಣ್ಣಿಂದ ನೋಡಿ ಖುಷಿ ಪಟ್ಕೊಳ್ತಾರೆ. ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾರು ಕೂಡ ಕೀಳೋದಿಲ್ಲ. ಎಲ್ಲ ಏನಂತಾರೆ ಅಂದರೆ, ಇದನ್ನೆಲ್ಲ ನೋಡ್ತೀರಾ ನಮಗೇನೋ ಒಂಥರ ಖುಷಿ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಹಾಗೆ ಬಿಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.